ಇಂಟಿಗ್ರೇಟೆಡ್ ಪಿಲಿಗ್ರಮ್ಸ್ ಟೌನ್ಶಿಪ್ ಕುರಿತು ಒಂದು ದಿನಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯನ್ನು ಟಿಟಿಡಿ ಮಂಡಿಸಿದೆ. ಭಕ್ತರ ಸೌಲಭ್ಯಕ್ಕಾಗಿ ಟಿಟಿಡಿ ಬೋರ್ಡ್ ಸಾಮೂಹಿಕವಾಗಿ ತೆಗೆದುಕೊಂಡ ನಿರ್ಧಾರವನ್ನು ತಪ್ಪಾಗಿ ಪ್ರಸ್ತುತಪಡಿಸುವುದರ ಜೊತೆಗೆ ಟಿಟಿಡಿ ಚೇರ್ಮನ್ಗೆ ಆಪಾದಿಸಿ ಸುದ್ದಿ ಬರೆಯುವುದು ಸರಿಯಲ್ಲ ಅಂತ ಟಿಟಿಡಿ ಸ್ಪಷ್ಟಪಡಿಸಿದೆ. ದೇಶ ವಿದೇಶಗಳಿಂದ ತಿಮ್ಮಪ್ಪನ ದರ್ಶನಕ್ಕೆ ಬರುವ ಭಕ್ತರಿಗೆ ವಸತಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಇಂಟಿಗ್ರೇಟೆಡ್ ಪಿಲ್ಗ್ರಿಮ್ ಟೌನ್ಶಿಪ್ ಸ್ಥಾಪಿಸುವುದಕ್ಕೆ ಟಿಟಿಡಿ ನಿರ್ಧರಿಸಿದೆ. ಪವಿತ್ರ ತಿರುಮಲ ಬೆಟ್ಟದ ಪರಿಸರವನ್ನು ರಕ್ಷಿಸುವ ದೃಷ್ಟಿಯಿಂದ ಕಾಂಕ್ರೀಟ್ ನಿರ್ಮಾಣಗಳನ್ನು ನಿಯಂತ್ರಿಸುತ್ತಾ 2018ರಲ್ಲಿ ಅಲಿಪಿರಿ ಬಳಿ ಇರುವ ಓಲ್ಡ್ ಚೆಕ್ ಪೋಸ್ಟ್ ಹಾಗೂ ಸುತ್ತಮುತ್ತಲಿನ 38 ಎಕರೆ ಪ್ರದೇಶದಲ್ಲಿ ಭಕ್ತರ ವಸತಿ ಮತ್ತು ಇತರ ಸೌಲಭ್ಯಗಳಿಗಾಗಿ 460 ಕೋಟಿ ವೆಚ್ಚದಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಲಾಯಿತು. ಆದರೆ ಅರಣ್ಯ ಇಲಾಖೆಯಿಂದ ಮರಗಳನ್ನು ತೆರವುಗೊಳಿಸುವುದಕ್ಕೆ ಅನುಮತಿಗಳು ವಿಳಂಬವಾದ ಕಾರಣ ಟಿಟಿಡಿ ಬೋರ್ಡ್ 23/10/2019ರ ರೆಸಲ್ಯೂಷನ್ಸ್ ನಂಬರ್ 119 ಈ ಮುಖಾಂತರವಾಗಿ ಆ ಕೆಲಸಗಳು ಮತ್ತು ಒಪ್ಪಂದವನ್ನು ರದ್ದುಪಡಿಸಿತು. ನಂತರ 2019-24ರ ಅವಧಿಯಲ್ಲಿ ಅಲಿಪಿರಿ ಹೊರತುಪಡಿಸಿ ಪರ್ಯಾಯ ಪ್ರದೇಶಗಳಲ್ಲಿ ಆಧ್ಯಾತ್ಮಿಕ ನಗರ ಸ್ಥಾಪಿಸುವಂತೆ ಆಗಿನ ಬೋರ್ಡ್ ತೀರ್ಮಾನಿಸಿತ್ತು. ಆದರೆ ಈ 5 ವರ್ಷಗಳಲ್ಲಿ ಯಾವುದೇ ಸ್ಪಷ್ಟ ಅಭಿವೃದ್ಧಿ ನಡೆಯಲಿಲ್ಲ. ತಿರುಪತಿಯಲ್ಲಿ ಭಕ್ತರಿಗಾಗಿ ಹೊಸ ವಸತಿ ಸೌಲಭ್ಯಗಳು ನಿರ್ಮಿಸಲ್ಪಟ್ಟಿಲ್ಲ. ಇತ್ತೀಚೆಗೆ ಅಲಿಪಿರಿ ಚಿರ್ಲೋಪಲ್ಲಿ ರಸ್ತೆಯಲ್ಲಿರುವಂತಹ ಪೆರೂರು ಗ್ರಾಮದಲ್ಲಿ 20 ಎಕರೆಗಳಲ್ಲಿ ಇಂಟಿಗ್ರೇಟೆಡ್ ಪಿಲ್ಗ್ರಿಮ್ ಟೌನ್ಶಿಪ್ ಯೋಜನೆಗಾಗಿ ಪ್ಲಾನ್ಗಳು ಮತ್ತು ಡಿಸೈನ್ಗಳನ್ನು ತಯಾರಿಸುವುದಕ್ಕೆ RFP ಆಹ್ವಾನಿಸುವ ಪ್ರಸ್ತಾವನೆಯನ್ನು ಟಿಟಿಡಿ ಬೋರ್ಡ್ ಮುಂದೆ ಇಡಲಾಯಿತು. ಇದಕ್ಕೆ ಸಂಬಂಧಿಸಿ ಟಿಟಿಡಿ ಬೋರ್ಡ್ 16/12/2025ರ ರೆಸಲ್ಯೂಷನ್ ನಂಬರ್ 600 ಟೌನ್ಶಿಪ್ ಅನ್ನು ಪ್ರಸ್ತುತ ಇರುವ ಪ್ರೊಡಕ್ಷನ್ ಸೆಂಟರ್ ಹಾಗೂ SVITSA ತಿರುಪತಿ ಪ್ರಾಂಗಣದಲ್ಲಿ ಸ್ಥಾಪಿಸುವಂತೆ ಬದಲಾವಣೆ ಮಾಡಿರುವ ಪ್ರಸ್ತಾವನೆಯನ್ನು ಅನುಮೋದಿಸಿತು. ಪ್ರಸ್ತುತ ಅಲಿಪಿರಿಯಲ್ಲಿ SVITSA ಅನ್ನು ಉಲ್ಲೇಖಿಸಿ ಪ್ರಸ್ತಾಪಿಸಲಾಗಿರುವ ಟೌನ್ಶಿಪ್ ಪ್ರಾಜೆಕ್ಟ್ ವಾಸ್ತವವಾಗಿ 2018ರಲ್ಲಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ನ ಭಾಗಿಯಾಗಿಯೇ ನಿರ್ಧರಿಸಲ್ಪಟ್ಟಿದೆ. ಈ ಮಾಹಿತಿಯಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಸುದ್ದಿಗಳನ್ನು ಪ್ರಕಟಿಸಿರುವುದರ ಮೇಲೆ ಟಿಟಿಡಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ.